ಇಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನೆಲಮಂಗಲ ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶದ ಕಂಪನಿಗಳಿಗೆ ಇದೀಗ ರಜೆ ಘೋಷಣೆ ಆಗಿದೆ. ಕಾರ್ಮಿಕ ಸಂಘಟನೆಗಳ ಒಗ್ಗಟ್ಟು ಪ್ರದರ್ಶನ ಮಾಡಲಾಗುತ್ತಿದೆ. ನಗರದ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಲಾಗಿದೆ. ಕಾರ್ಮಿಕ ಸಂಘಟನೆಗಳು ನಡೆಸ್ತಾ ಇರುವಂತಹ ಮುಷ್ಕರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ನೆಲಮಂಗಲದಲ್ಲಿ ಜೆಸಿಟಿಯು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಮಾಡಲಾಗ್ತಾ ಇದೆ. 4 ಲೇಬರ್ ಕೋಡ್ಗಳ ರದ್ದತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಿದೆ. ನೆಲಮಂಗಲ ಮುಖ್ಯ ರಸ್ತೆ ತಾಲೂಕು ಕಚೇರಿಯಿಂದ ಚನ್ನಪ್ಪ ಬಡಾವಣೆವರೆಗೂ ಕೂಡ ಬೃಹತ್ ಮಟ್ಟದಲ್ಲಿ ಮೆರವಣಿಗೆ ಮಾಡಲಾಗ್ತಿದೆ. ಮುಷ್ಕರಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಮುಷ್ಕರಕ್ಕೆ ಸಾಥ್ ನೀಡಿ ಬಂದ್ ಮಾಡುವಂತೆ ಮಳಿಗೆಗಳಿಗೆ ಕಾರ್ಮಿಕರು ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಇವತ್ತು ಅಷ್ಟೊಂದೇನು ದೊಡ್ಡ ಮಟ್ಟದಲ್ಲಿ ಬಂದ್ ಅಂತ ಅನ್ನಿಸ್ಲಿಲ್ಲ. ಎಂದಿನಂತೆ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಓಪನ್ ಆಗಿತ್ತು. ಬಸ್ಗಳೆಲ್ಲವೂ ಕೂಡ ಓಡಾಡ್ತಾ ಇದ್ದಾವೆ. ವಾಹನ ಸಂಚಾರ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಅಂಗಡಿಗಳನ್ನ ಕ್ಲೋಸ್ ಮಾಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಮಿಕರು ಮೆರವಣಿಗೆ ಸಮಯದಲ್ಲಿ ಕೆಲ ಮಳಿಗೆ ಮಾಲೀಕರ ಸಹಕಾರ ಸಿಕ್ಕಿದೆ. ಕೆಲವರು ಸ್ವಯಂ ಆಗಿ ಅಂಗಡಿಗಳ ಬಾಗಿಲನ್ನ ಬಂದ್ ಮಾಡಿದ್ದಾರೆ. ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಬಲವಂತವಾಗಿ ಮಳಿಗೆಗಳ ಬಾಗಿಲನ್ನ ಬಂದ್ ಮಾಡದಂತೆ ಎಚ್ಚರಿಕೆ ಕೂಡ ಕೊಟ್ಟಿರುವಂತದ್ದು. ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದು ಅವರಿಷ್ಟ. ಬೆಂಬಲ ಕೊಡಬಹುದು ಈ ಒಂದು ಪ್ರತಿಭಟನೆಗೆ, ಅದರ್ವೈಸ್ ಕೊಟ್ಟಿಲ್ಲ ಅಂತಂದ್ರೂ ನಡೆಯುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ಅವರಿಷ್ಟ. ಇಲ್ಲಿ ಯಾವುದಕ್ಕೂ ಕೂಡ ಫೋರ್ಸ್ ಅನ್ನೋದಿರೋದಿಲ್ಲ. ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಈ ಸಂದರ್ಭದಲ್ಲಿ ತಾನಾಗಿಯೇ ಖುದ್ದು ಸ್ವಯಂ ಪ್ರೇರಿತರಾಗಿ ಬಾಗಿಲಾಕಿದ್ದಾರೆ. ಇನ್ನು ಕೆಲವೊಬ್ರು ಬೆಂಬಲವನ್ನು ಸೂಚಿಸಿದ್ದಾರೆ, ಕೆಲವೊಬ್ರು ಸೂಚಿಸ್ತಾ ಇಲ್ಲ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ನೆಲಮಂಗಲದ ದೃಶ್ಯಗಳು.